ಓಕೆ ಗುರು, ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾವು ಟ್ಯಾನ್ ತೀಟಾ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಸೀಕೆಂಟ್ ತೀಟಾ ಮತ್ತು ಕೋಸಿಕೆಂಟ್ ತೀಟಾ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಸೊ ಬೇಸಿಕಲಿ ಮೇಯ್ನ್ ಫೋಕಸ್ ಇಲ್ಲಿ ಆ ವರ್ಡ್ ಹೆಂಗೆ ಬಂತು. ಸೊ ನೀವು ಟ್ರಿಗ್ನಾಮೆಟ್ರಿ ಸ್ಕೂಲಲ್ಲೆಲ್ಲ ಕಲಿಬೇಕಾರೆ ನಿಮಗೆ ಮೇಯ್ನ್ ಕನ್ಫ್ಯೂಸ್ ಆಗುತ್ತೆ, ಏನಿದು ವರ್ಡು, ಇವೆಲ್ಲ ಫೆಮಿಲಿಯರ್ ಇರೋಲ್ಲ. ಸೀಕೆಂಟ್ ಅಂದ್ರೇನು, ಟ್ಯಾಂಜೆಂಟ್ ಅಂದ್ರೇನು, ಸೈನಸ್, ಇವೆಲ್ಲ ಫೆಮಿಲಿಯರ್ ಇರೋಲ್ಲ. ಸೊ ಆಬ್ಜೆಕ್ಟಿವ್ ಇಷ್ಟು ಈ ವರ್ಡ್ ಎಲ್ಲಿಂದ ಬಂತು, ಇವೆಲ್ಲ ಏನು ವರ್ಡ್ಗಳು, ವಾಟ್ ಎಕ್ಸಾಕ್ಟ್ಲಿ ಇಟ್ ಮೀನ್ ಅಂತ ಹೇಳ್ಕೊಡೋದು. ಅದಕ್ಕೆ ಜಾಸ್ತಿ ವ್ಯಾಲ್ಯೂಸ್ ಮೇಲೆ ಇದ್ರ ಮೇಲೆಲ್ಲ ಫೋಕಸ್ ಮಾಡ್ತಿಲ್ಲ. ಮೇಯ್ನ್ ಆ ವರ್ಡ್ ಸೈನಸ್ ಅನ್ನೋದು ಹೆಂಗೆ ಬಂತು, ಹಂಗೆ ಕೋಸಿಕೆಂಟ್ ಮತ್ತು ಸೀಕೆಂಟ್ ಅನ್ನೋದು ಹೆಂಗೆ ಬಂತು, ಅದ್ರ ಮೇಲೆ ಮೇಯ್ನ್ ಫೋಕಸ್ ಇರುತ್ತೆ. ಸೊ ನೋಡಿ, ಸೀಕೆಂಟ್ ಅಂದರೆ ಏನು ಅಂತ, ಸೀಕೆಂಟ್ ತೀಟಾ ಅಂದರೆ ಏನು ಅಂತ ಹೇಳ್ತೀನಿ. ಸೀಕೆಂಟ್ ತೀಟಾ ಏನು ಅಂತ ತಿಳ್ಕೊಳೋದಕ್ಕಿಂತ ಮುಂಚೆ ಸೀಕೆಂಟ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳೋಣ. ಸೀಕೆಂಟ್ ಅಂದರೆ ವೆರಿ ಸಿಂಪಲ್. ಸೀಕೆಂಟ್ ಅಂದರೆ ಯಾವುದೇ ಒಂದು ಲೈನು ಸರ್ಕಲ್ನ ಎರಡು ಪಾಯಿಂಟ್ಗಳ ಮೂಲಕ ಹಾದು ಹೋಗ್ತಾ ಇದೆ, ಎರಡು ಪಾಯಿಂಟ್ ಮೂಲಕ ಪಾಸ್ ಆಗ್ತಾ ಇದೆ ಅಂದರೆ ಅದನ್ನು ಸೀಕೆಂಟ್ ಅಂತ ಕರಿತೀವಿ. ಸೊ ಇವಾಗ ನಿಮ್ಗೊಂದು ಡೌಟ್ ಬರ್ತಿರ್ಬೋದು, ಗುರು ಏನು ಗುರು ತಪ್ಪು ಹೇಳ್ಕೊಡ್ತಾ ಇದೆಯಾ. ಓಕೆ, ಏನು ಗುರು ತಪ್ಪು ಹೇಳ್ಕೊಡ್ತಾ ಇದೆಯಾ, ಅದನ್ನು ಕಾರ್ಡ್ ಅಂತ ಅಲ್ವಾ ಕರೆಯೋದು, ನೀನು ನೋಡಿದ್ರೆ ಸೀಕೆಂಟ್ ಅಂತ ಹೇಳ್ಕೊಡ್ತಿದ್ಯಾ ಅಂತ ಕೇಳಿದ್ರೆ, ಹೌದು, ಕಾರ್ಡ್ ಅಂದರೆ ಸಣ್ಣ ಡಿಫ್ರೆನ್ಸ್ ಇದೆ ಕಾರ್ಡ್ಗೂ ಸೀಕೆಂಟ್ಗೂ. ಕಾರ್ಡ್ ಅಂದರೆ ಎರಡು ಪಾಯಿಂಟಲ್ಲಿ ಕಾರ್ಡ್ ಅಂದರೆ ಒಂದು ಲೈನು ಸರ್ಕಲ್ನ ಎರಡು ಪಾಯಿಂಟಲ್ಲಿ ಟಚ್ ಮಾಡುತ್ತೆ. ಐ ಆಮ್ ಸೋ ಸಾರಿ. ಓಕೆ, ಸರ್ಕಲ್ನ ಎರಡು ಪಾಯಿಂಟಲ್ಲಿ ನೋಡಿ ಈ ಥರ ಟಚ್ ಮಾಡುತ್ತೆ, ಓಕೆನಾ. ಅದು ಪಾಸ್ ಆಗಲ್ಲ, ಅಂದರೆ ಅದು ಸರ್ಕಲ್ ಒಳಗಡೆನೇ ಇರುತ್ತೆ, ಸರ್ಕಲ್ಲಿಂದ ಆಚೆ ಹೋಗಲ್ಲ. ಅಂದರೆ ಅದು ಲಿಮಿಟೆಡ್, ಸರಿನಾ, ಫೈನೈಟ್. ಬಟ್ ಇದು ಯಾವುದದು ಸೀಕೆಂಟ್ ಇದೆಯಲ್ಲ, ಸೀಕೆಂಟ್ ಬಂದ್ಬಿಟ್ಟು ಇನ್ಫೈನೈಟ್. ಅದನ್ನು ನೀವು ಎಷ್ಟು ದೂರ ಬೇಕಾದರೂ ಡ್ರ್ಯಾಗ್ ಮಾಡ್ಬೋದು, ಹೇಳ್ಕೊಂಡು ಹೋಗ್ಬೋದು. ಸೊ ಅದ್ರ ಲೆಂತ್ ಇನ್ಫೈನೈಟ್ ಇರುತ್ತೆ, ಯಾವುದ್ರದ್ದು ಸೀಕೆಂಟ್ದು. ಸೊ ಇದನ್ನು ಸೀಕೆಂಟ್ ಅಂತ ಕರೀತಾರೆ. ಇವಾಗ ಆಲ್ರೆಡಿ ಡಯಾಗ್ರಾಮ್ ಹಾಕ್ಕೊಂಡಿದ್ದೀನಿ, ಆ ಡಯಾಗ್ರಾಮಲ್ಲಿ ತೋರಿಸ್ತೀನಿ ಹೆಂಗೆ ಬಂತು ಅದು ಅಂತ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಆಫ್ ಮಾಡ್ತೀನಿ. ನೋಡಿ ನೋಡ್ತಾ ಇರ್ಬೋದು. ನೋಡಿ ಈ ಲೈನ್ ಇದೆಯಲ್ಲ, ಈ ಲೈನ್ನ ಸೀಕೆಂಟ್ ಅಂತ ಕರೀತಾರೆ. ನೋಡಿ ಈ ಲೈನ್, ಬೇಸಿಕಲಿ ಈ ಲೈನ್, ಸರಿನಾ. ಸೊ ಏನು ಸೀಕೆಂಟ್ ಯೂಸ್ ಏನಪ್ಪ ಅಂದರೆ, ನೋಡಿ ಯಾವುದೋ ಒಂದು ಲೈನು ಸರ್ಕಲಿಂದ ಆಚೆ ಹೋಗ್ತಾ ಇದೆ. ಆ ಸರ್ಕಲಿಂದ ಆಚೆ ಹೋದ್ರೂ ಆ ಲೆಂತನ್ನು ನೀವು ಕಂಡುಹಿಡಿಬೋದು, ಆ ಲೈನ್ದು ಲೆಂತ್ ಕಂಡುಹಿಡಿಬೋದು ಯೂಸಿಂಗ್ ಸೀಕೆಂಟ್ ತೀಟಾ ಯೂಸ್ ಮಾಡ್ಕೊಂಡು ಅದ್ರ ಲೆಂತ್ ಕಂಡುಹಿಡಿಬೋದು. ಸೊ ಹಿಂಗೆ ಸೀಕೆಂಟ್ ಅನ್ನೋ ವರ್ಡ್ ಬಂದಿದ್ದು ಹಿಂಗೆ, ಸರಿನಾ. ಇವಾಗ ಇನ್ನೊಂದು ಇದೆಯಲ್ಲ ಕೋಸಿಕೆಂಟ್, ಏನು ಸಿಂಪಲ್. ಕೋ ಅಂದರೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಇದ್ರ ಜೊತೆಗೆ ಇನ್ನೂ ಒಂದು ಸೀಕೆಂಟ್ ಇದೆ, ಅದು ನೋಡಿ, ಇದು ಇನ್ನೊಂದು ಸೀಕೆಂಟ್. ಇದರ ಜೊತೆಗಿರ್ತಕ್ಕಂಥ ಇನ್ನೊಂದು ಸೀಕೆಂಟ್ಗೆ ಕೋಸಿಕೆಂಟ್ ಅಂತ ಕರೆದು, ಸಿಂಪಲ್ಲು. ಇದು ಸೀಕೆಂಟು, ಇದು ಕೋಸಿಕೆಂಟ್. ಸೊ ನೀವು ವ್ಯಾಲ್ಯೂಸ್ ನೋಡೋದಾದರೆ ಸೀಕೆಂಟ್ ರೇಷಿಯೋ ನಿಮ್ಗೆ ಆಲ್ರೆಡಿ ಗೊತ್ತು. ಸೀಕೆಂಟ್ ರೇಷಿಯೋ ಬಂದ್ಬಿಟ್ಟು ಐಪಾಟಿನ್ಯೂಸ್ ಬೈ ಆಪೋಸಿಟ್, ಅಂದರೆ ರೆಸಿಪ್ರೋಕಲ್ ಆಫ್ ಸೈನ್ ತೀಟಾಗೆ ರೆಸಿಪ್ರೋಕಲ್, ಆಪೋಸಿಟ್ ಬೈ ಐಪಾಟಿನ್ಯೂಸ್ ಸೈನ್ ತೀಟಾಗೆ. ಅದನ್ನು ರೆಸಿಪ್ರೋಕಲ್ ಅಂದರೆ ಉಲ್ಟಾ ಬರೆದ್ರೆ ಐಪಾಟಿನ್ಯೂಸ್ ಬೈ ಆಪೋಸಿಟ್, ಯಾವುದು ಸೀಕೆಂಟ್ಗೆ. ಸೀಕೆಂಟ್ ತೀಟಾ ಇಸ್ ಈಕ್ವಲ್ ಟು ಐಪಾಟಿನ್ಯೂಸ್ ಬೈ ಆಪೋಸಿಟ್, ಸರಿನಾ. ಕೋಸಿಕೆಂಟ್ ಬಂದ್ಬಿಟ್ಟು ನೋಡಿ ಐಪಾಟಿನ್ಯೂಸ್ ಬೈ ಅಡ್ಜಸೆಂಟ್, ಇಷ್ಟೇ ರೇಷಿಯೋ. ಸೊ ಇದ್ರ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ವ್ಯಾಲ್ಯೂ ನೋಡೋದಾದರೆ ಆಲ್ರೆಡಿ ಟೇಬಲಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಹೇಳಿದ್ದೀನಿ ರೇಷಿಯೋ ಹೆಂಗೆ ತಗೊತಾರೆ, ಏನು ಇವೆಲ್ಲ ವ್ಯಾಲ್ಯೂಸ್ ಏನು, ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಏನು ಎಲ್ಲ ಆಲ್ರೆಡಿ ಹೇಳಿದ್ದೀನಿ. ಸೇಮ್ ಥಿಂಗ್ನ ಇಲ್ಲೂ ಅಪ್ಲೈ ಮಾಡಿ. ನೀವು ನನ್ನ ಲಾಸ್ಟ್ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಬಂದಿದ್ರೆ ಇದನ್ನೆಲ್ಲ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ಲಾಸ್ಟ್ ವೀಡಿಯೋಸ್ ನೋಡಿಕೊಂಡು ಈ ವಿಡಿಯೋನ ನೋಡಿ. ಸೊ ಸಿಂಪಲ್ ನೋಡಿ, ಕೋಸಿಕೆಂಟ್ ತೀಟಾ ಬಂದ್ಬಿಟ್ಟು
0 ಡಿಗ್ರಿ ನಾಟ್ ಡಿಫೈನು, 30 ಡಿಗ್ರಿಲಿ 2 ಇರುತ್ತೆ, ಆಮೇಲೆ 45 ಡಿಗ್ರಿಲಿ √2 ಇರುತ್ತೆ, ಇದು 60 ಡಿಗ್ರಿಲಿ 2/√3 ಇರುತ್ತೆ, 90 ಡಿಗ್ರಿಲಿ 1 ಇರುತ್ತೆ. ಸೇಮು ಕೋಸಿಕೆಂಟ್ ಥೀಟನ ಉಲ್ಟಾ ಬರೆದ್ರೆ ಅದು ಸೀಕೆಂಟ್ ಥೀಟ ಆಗುತ್ತೆ. ಸಿಂಪಲ್. ಓಕೆನಾ? ಓಕೆ. ಸೊ ಇಷ್ಟ ಆಗಿತ್ತು ಟ್ರಿಗ್ನಾಮೆಟ್ರಿ ಬೇಸಿಕ್ ಸೀರೀಸ್ ವಿಡಿಯೋ. ಐ ಹೋಪ್ ಎಲ್ಲರಿಗೂ ಟ್ರಿಗ್ನಾಮೆಟ್ರಿ ಬೇಸಿಕ್ ಫಂಕ್ಷನ್ಸ್ ಏನಿದ್ದಾವೆ, ಸೈನು ಕಾಸು ಟ್ಯಾನು ಇದೆಲ್ಲ ವರ್ಡ್ ಹೆಂಗೆ ಬಂತು, ಸೊ ಇದೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅರ್ಥ ಆಗಿದೆ ಅಂತ ತಿಳ್ಕೊಂಡು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.